ಈಗ ನೀವು ಹಳ್ಳಿ ಹೆಸರು ಹೇಳಕ್ಕಾಗದ ಮೈಸೂರು ಸಿಟಿನೇ ಅಂತ ಹೇಳ್ಬೋದು ನೀವು. ಹಾಂ ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್ ಇದು ನಿಮ್ಮ AW ಚಾನಲ್. ಈಗ ಯಾವ ಸರ್ಕಾರ ಬಂದರೆ ಚಂದ ಸರ್ ನಿಮ್ಮ ಒಂದು ಅಭಿಪ್ರಾಯ? ಸೆಂಟ್ರಲ್ BJPನೇ ಇದ್ರೆ ಸರಿ. ಹೌದಾ ಸರ್? ಏನೆಲ್ಲ ಒಳ್ಳೇದಾಗುತ್ತೆ ಸರ್ BJP ಬಂದರೆ? ಎಲ್ಲ ಒಳ್ಳೇದು ಮಾಡಿದ್ದಾರಲ್ಲ ಮೋದಿ. ಹೌದಾ ಸರ್? ಒಳ್ಳೇದು ಮಾಡಿದ್ರು ಏನು ಮಾಡಿಲ್ವಲ್ಲ ಅಂತ ನೆಗೆಟಿವ್ ಪಾಯಿಂಟ್ಸ್ಗಳು ಬರುತ್ತಲ್ಲ, ಅದಕ್ಕೆ ಅವರವರ ಅಭಿಪ್ರಾಯ. ಹೌದಾ? ಇವಾಗ ನಮ್ಗೆ ಅನಿಸುತ್ತೆ ನಮಗೇನೋ ಚೆನ್ನಾಗಿದೆ. ಓಕೆ ಸರ್. ಈಗ ಒಂದು ಸರ್ಕಾರದಿಂದ ಇದಿದು ರೀಚ್ ಆಗಬೇಕು, ಇದಿದು ಒಳ್ಳೇದಾಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನೀವು ಇಟ್ಟಿರ್ತೀರಾ. ಸೊ ಅದೆಲ್ಲ ನಿಮಗೆ ಪೂರೈಸೋರ ಈ BJPಯಿಂದ? ನಾವು ಯಾವುದೂ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ. ಒಟ್ಟಿನಲ್ಲಿ BJP ಇದ್ದರೆ ಸರಿ ಅಂತ. ಹೌದಾ ಸರ್? ಏನೇನು ಒಳ್ಳೇದಾಗಿದೆ ಸರ್? ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆಯಲ್ಲ ಸರ್, ನಿಮಗೆ ಗೊತ್ತಲ್ವಾ? ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ ಅನ್ನೋದ್ರೆ ಎಲ್ಲ ನಿಮಗೆ ಗೊತ್ತಲ್ವ? ನಿಮಗೂ ಗೊತ್ತು, ಏನು ಪಬ್ಲಿಕ್ಕಿಗೂ ಗೊತ್ತು. ನಾವೇನು ಹೇಳೋದೇ ಬೇಕಾಗಿಲ್ಲ, ಅವರಿಗೆ ಅರ್ಥ ಆಗುತ್ತೆ. ಈಗ ಸಿದ್ದರಾಮಯ್ಯ ಸರ್ಕಾರ ಅಂದಾಗ ಬಸ್ ಫ್ರೀ, ಗ್ಯಾರಂಟಿಗಳು, ಈ ಥರ ಎಲ್ಲ ಹಲವಾರು ಬಂದಿದೆ. ಆ ಥರದಲ್ಲಿ ಏನಿದ್ರು ಕಾಂಗ್ರೆಸ್ ಸಿದ್ದರಾಮಯ್ಯನವರೇ ಇರಬೇಕು. ಸಿದ್ದರಾಮಯ್ಯ ಅವರಿದ್ರೆ ಒಂಥರ ಜೋರಾಗಿರುತ್ತೆ. ಸ್ಟೇಟಲ್ಲಿ ಏನಿದ್ರು ಈಗ ಕಾಂಗ್ರೆಸ್ ಏನೇ, ಸೆಂಟ್ರಲ್ BJP ಇದ್ದರೂ ಸರಿ. ಓಕೆ. ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅನ್ನಿಸ್ತದ? ಅಷ್ಟು ಗೊತ್ತಿಲ್ಲ ಸರ್ ಅದರಲ್ಲಿ. ನನಗೆ ರಾಜಕೀಯ ಬಗ್ಗೆ ಅಷ್ಟು ಹೋಗಿಲ್ಲ, ಅಷ್ಟು ಇದು ತಿಳ್ಕೊಂಡಿಲ್ಲ. ಒಂದು ಸಲ ನಮ್ಮ ರೋಡಿಗೆ ಬಂದಿದ್ದರು, ಹೋದನೇ ವರ್ಷದಲ್ಲ ಏನೋ ಅದು ಯಾವುದೋ ಇದಾಯಿತು ನೋಡಿ, ಪಾದಯಾತ್ರೆ ಮಾಡಿದ್ರಲ್ಲ ನಂಜುಗೂಡಿಯಿಂದ. ಆವಾಗ ಈ ಕಡೆಯಿಂದ ಹೋದರು ಬೆಳಗ್ಗೆ 7:30-8 ಗಂಟೆ ಟೈಮಲ್ಲೇ ಸಿದ್ದರಾಮಯ್ಯನವರು, ಇವರು CM ಎಲ್ಲ ಹಿಂಗೆ ಹೋದರು ಪಾದಯಾತ್ರೆಯಲ್ಲಿ. ನೀವು ಹೇಳಿ.